ಇವತ್ತು ಕರ್ನಾಟಕದಲ್ಲಿ ಗಮನ ಸೆಳೆದಿರುವಂಥ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲ ಸುದ್ದಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಆ ಬಗ್ಗೆಯೂ ಕೂಡ ಎಲ್ಲೆಲ್ಲಿ ಮಳೆ ಆಗಿದೆ, ಮಳೆಯ ಅವಾಂತರ ಏನು ಅನ್ನೋದನ್ನು ಗಮನಿಸೋಣ. ಇನ್ನು ಬೆಂಗಳೂರು ಕೂಡ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಮರ ಬಿದ್ದಿರುವ ಕಾರಣಕ್ಕಾಗಿ ಅನೇಕ ಜನ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಅಕ್ಷಯ್ ನರಳಾಟ ಹೇಗಿತ್ತು ಅದನ್ನು ಕೂಡ ನೋಡೋಣ. ಆನಂತರದಲ್ಲಿ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನೋಡಿ. ಕೊಲೆ ಮಾಡುವಾಗ ನನಗೆ ಸಹಕಾರ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಪುಡಿ ರೌಡಿಗಳು ಅಟ್ಟಹಾಸ ಮೆರಿತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಇನ್ನು ನೆಕ್ಸ್ಟ್, ಅಪೌಷ್ಟಿಕ ಆಹಾರದ ಕಿಟ್ ಅದು ಹೆಂಗೆ ದುರ್ಬಳಕೆ ಆಗ್ತಾ ಇದೆ. ಅಪೌಷ್ಟಿಕತೆಯ ಹೋಗಲಾಡಿಸುವ ಕಾರಣಕ್ಕಾಗಿ ಕಿಟ್ ಕೊಡಲಾಗುತ್ತೆ. ಆ ಕಿಟ್ ನಿಜಕ್ಕೂ ಕೂಡ ತಲುಪುತ್ತಾ, ಆ ಸುದ್ದಿಯನ್ನು ಕೂಡ ನೋಡೋಣ. ಅದರ ಜೊತೆಗೆ ವಾಲ್ಮೀಕಿ ಹಣ ದುರ್ಬಳಕೆ ಹೇಗಾಗಿದೆ, ಅದರ ಸ್ವರೂಪ ಏನು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಜನಾರ್ದನ ರೆಡ್ಡಿ. ಕೆಲವಷ್ಟು ವಿಚಾರಗಳಿದ್ದಾವೆ. ಆನಂತರದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಗೊಂದಲ ಇದೆ. 4 ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ಆಯ್ಕೆ ಮಾಡಬೇಕಾಗಿದ್ದರೆ ಅದನ್ನು ರಾಜ್ಯಪಾಲರಿಗೆ ಕಳಿಸಿದ ನಂತರವೂ ಕೂಡ ರಿಜೆಕ್ಟ್ ಆಗಿದೆ. ಯಾಕೆ, ಏನು ಎತ್ತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಿಂದ, ಬೆಂಗಳೂರಿನಿಂದ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಸೂರಿನಿಂದ ಪುನೀತ್ ಇದ್ದಾರೆ, ಹಾಸನದಿಂದ ಪ್ರಕಾಶ್, ಬೆಂಗಳೂರಿನಿಂದ ಶಿವಕುಮಾರ್ ಹಾಗೂ ಬೆಂಗಳೂರಿನ ಮಳೆಯ ವರದಿ ನೀಡಲಿಕ್ಕೆ ಗಣೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲ ಸುದ್ದಿ, ರಾಜ್ಯಾದ್ಯಂತವೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಮಂಗಳೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಳಗಾವಿ, ಮೈಸೂರು ಸೇರಿದಂತೆ ಹಲವೆಡೆ ಮಳೆಯಾಗ್ತಾ ಇದೆ. ಆಲ್ಮೋಸ್ಟ್ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಮಂಗಳೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಳಗಾವಿ, ಮೈಸೂರು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ, ಮನೆಗಳಿಗೆ ಹಾನಿಯಾಗಿದೆ. ಗುಡ್ಡ ಕುಸಿದರೂ ಕೂಡ ಸ್ವಲ್ಪದರಲ್ಲೇ ಜೀವವನ್ನು ಉಳಿಸಿಕೊಂಡಿದ್ದಾರೆ ಅಲ್ಲಿನ ಜನ. ಹಾಸನ ಮತ್ತು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಧ್ಯೆ ಇರುವಂಥ ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದೆ, ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಕೊಡಗಿನ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದೆ. ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಧರೆಗುರುಳಿದೆ. ನೂತನವಾಗಿ ನಿರ್ಮಾಣವಾದಂಥ ಹೆದ್ದಾರಿ ತಡೆಗೋಡೆ ಅದು ಧರೆಗುರುಳಿದೆ. ಕೇರಳದ ಕಾಸರಗೋಡಿನ ಚರ್ಕಳದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಚಿಕ್ಕೋಡಿಯಲ್ಲಿ 6 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದ್ದಾವೆ, ಸಂಪರ್ಕ ಕಡಿತ ಆಗಿದೆ. 12 ಗ್ರಾಮಗಳಿಗೆ ಹೋಗಲಿಕ್ಕೆ ಜನರಿಗೆ ಸಾಧ್ಯವಾಗ್ತಾ ಇಲ್ಲ, ಯಾಕಂದರೆ ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿತಾ ಇದೆ. ಪರ್ಯಾಯ ಮಾರ್ಗಗಳ ಮೂಲಕ ಜನ ಸಂಚಾರ ಮಾಡಬೇಕಾಗಿದೆ. ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತದಿಂದ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇಡೀ ಕರ್ನಾಟಕದ ಮಳೆಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಮಳೆ ಕಾರಣಕ್ಕಾಗಿ ಅನೇಕ ರೀತಿಯ ಅವಾಂತರಗಳಾಗ್ತಾ ಇದ್ದಾವೆ. ಗೋಡೆ ಕುಸಿತ ಆಗೋದು, ಅಥವಾ ರಸ್ತೆಯ ಸೇತುವೆಗಳು ಕುಸಿತ ಆಗೋದು, ಅಥವಾ ಮರಗಳು ಧರೆಗುರುಳೋದು, ಗುಡ್ಡ ಕುಸಿತ ಆಗೋದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು. ಹೇಳಿ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂಥ ಮಳೆಯ ಕಾರಣಕ್ಕಾಗಿ ಅಲ್ಲಿನ ಜನ ಒಂದು ಕೆಲವು ಭಾಗದಲ್ಲಂತೂ ಭಯದಿಂದಲೇ ಇದ್ದಾರೆ. ಹೇಳಿ ಕೇಳಿ ಕುಮಾರಧಾರ ಮತ್ತು ನೇತ್ರಾವತಿ ಮೈದುಂಬಿ ಹರಿತಾ ಇದೆ. ನದಿಯ ಇಕ್ಕೆಲೆಗಳಲ್ಲಿ ಬರುವಂಥ ಗ್ರಾಮಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮಾರ್ಪಟ್ಟಿದ್ದಾವೆ. ಜನ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ನದಿ ಪಾತ್ರದ ಜನರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಅನಿವಾರ್ಯ ಅಂದರೆ ಮಾತ್ರ ಹೊರಗಡೆ ಹೋಗುವಂಥ, ಅನಿವಾರ್ಯ ಕೆಲಸಗಳಿಗೆ ಮಾತ್ರ ತೆರಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಕೆಲ ಗ್ರಾಮಗಳಲ್ಲಿ ಸಂಪೂರ್ಣ ಜಲಾವೃತವಾಗಿರುವ ಕಾರಣಕ್ಕಾಗಿ ಬೋಟ್ಗಳಲ್ಲಿ ಹೋಗುವಂಥ ಸ್ಥಿತಿ. ಇನ್ನು ನಾವು ಗುಡ್ಡ ಕುಸಿತವಾಗಿರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಶಿರಾಡಿ ಘಾಟ್ ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಹೇಳಿ ಕೇಳಿ ಶಿರಾಡಿ ಘಾಟ್ ಅತ್ಯಂತ ಕಿರಿದಾದ ಮತ್ತು ಮೊನಚಾದ ತಿರುವುಗಳುಳ್ಳಂಥ ರಸ್ತೆ ಅದು. ಸೊ ಹೀಗಾಗಿ ಬಹಳ ಕೊಂಚ ಏರುಪೇರಾದರೂ ಕೂಡ ಕಡಲ ತಡಿ ನಗರಕ್ಕೆ ಹೋಗುವಂಥ ಸಂಪರ್ಕ ಕಡಿತವಾಗುತ್ತೆ, ಅಸ್ತವ್ಯಸ್ತವಾಗುತ್ತೆ. ಕಿರಿದಾದ ರಸ್ತೆಗಳಂತೂ ಬಹಳ ದೊಡ್ಡ ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ಇದೀಗ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತೆರಳೋಣ. ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾಹಿತಿಯನ್ನು ಕೊಡಲಿಕ್ಕೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ನಿರಂತರವಾಗಿ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾವೆಲ್ಲ ಭಾಗದಲ್ಲಿ ಹಾನಿಯಾಗಿದೆ, ಜೊತೆಗೆ ಇನ್ನೂ ಕೂಡ ಮಳೆ ಬರುವಂಥ ಕಾರಣಗಳಿರೋದ್ರಿಂದ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗ್ತಾ ಇದೆ ಅಂತ ಹೇಳಿ.
ಹೌದು ದಶರಥ, ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಪ್ರಮುಖವಾಗಿ ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಮೂಡ್ಬಿದ್ರಿ ಈ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದಂಥ ಕಾರಣದಿಂದಾಗಿ ನದಿ ಪಾತ್ರದ ಜನರಾಗಿರ್ಬೋದು, ಪ್ರಮುಖವಾಗಿ ಕೃಷಿ ತೋಟಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಮತ್ತು ಕೆಲವೊಂದಿಷ್ಟು ಗುಡ್ಡ ಪ್ರದೇಶದ ಜನ ಏನಿದ್ದಾರೆ, ಅಂದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಬೆಳ್ತಂಗಡಿ, ಸುಳ್ಯ ಈ ಭಾಗದ ಜನರು ಕೂಡ ಒಂದು ರೀತಿ ಆತಂಕದಲ್ಲಿ ದಿನವನ್ನು ದೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಎಲ್ಲ ಕಡೆ ಕೂಡ ಭೇಟಿ ನೀಡಿ ಏನು ತುರ್ತಾಗಿ ಅವ್ರನ್ನ ಶಿಫ್ಟ್ ಮಾಡುವಂಥ ಅವಶ್ಯಕತೆ ಇದೆ, ಅದನ್ನು ಶಿಫ್ಟ್ ಮಾಡುವಂಥ ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ. ಇದರೊಂದಿಗೆ NDRF ಮತ್ತು SDRF ಕೂಡ ಗ್ರಾಮಾಂತರ ಭಾಗದಲ್ಲಿ NDRF ಸಜ್ಜಾಗಿದ್ರೆ, ನಗರ ಭಾಗದಲ್ಲಿ ಈಗ SDRF ಕೂಡ ಕಾರ್ಯಪ್ರವೃತ್ತವಾಗಿದೆ. ಇದರೊಂದಿಗೆ ಒಂದು ಕಡೆಯಿಂದ ನೆರೆ ನೀರಿನ ಒಂದು ಆಪತ್ತು ಎದುರಾಗಿದೆ ದಶರಥ್, ಇನ್ನೊಂದು ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇರುವಂತದ್ದು ಈ ಗುಡ್ಡ ಜರಿಯುವಂತ ಸಮಸ್ಯೆ, ಗುಡ್ಡ ಕುಸಿತದ ಭೀತಿ, ಗುಡ್ಡದ ಭೂತದ ಕಾಟದಿಂದ ಜನ ಹೈರಾಣಾಗಿದ್ದಾರೆ. ಯಾಕಂದ್ರೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ಈ ಗುಡ್ಡ ಕುಸಿತದಿಂದಾಗಿ ಅನೇಕ ಅವಾಂತರಗಳು, ಪ್ರಾಣ ಹಾನಿ ಕೂಡ ಆಗಿದೆ. ಇದರೊಂದಿಗೆ ಈಗ ಅನೇಕ ರೀತಿಯಲ್ಲಿ ಅಂತಹ ಘಟನೆಗಳು ಸಂಭವಿಸಿದ್ರು ಕೂಡ ಜನ ಮನೆಯಲ್ಲಿ ಇಲ್ಲದ ಕಾರಣದಿಂದಾಗಿ ಒಂದು ಕೂದಲೆಲೆ ಅಂತರದಿಂದ ಅಪಾಯದಿಂದ ಪಾರಾಗಿರುವಂತಹ ಘಟನೆಗಳು ಕೂಡ ಸದ್ಯ ಸಂಭವಿಸ್ತಾ ಇದೆ. ಪ್ರಮುಖವಾಗಿ ಮಂಗಳೂರಿನ ಹೊರಭಾಗದಲ್ಲಿರುವಂತಹ ಕಣ್ಣೂರು ಪ್ರದೇಶದ ದಯಾಬು ಅನ್ನುವಂಥ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದಾಗಿ ಒಂದು ಮನೆ ಸಂಪೂರ್ಣವಾಗಿ ಜಖಂ ಆಗಿದೆ. ಆ ಗುಡ್ಡದ ಮೇಲಿನಿಂದ ಹರಿದು ಬರ್ತಾ ಇದ್ದಂತಹ ಒಂದು ನದಿಯ ತೀವ್ರತೆಯಿಂದಾಗಿ ಈ ಕುಸಿತ ಸಂಭವಿಸಿರುವಂಥದ್ದು. ಇದರೊಂದಿಗೆ ಈಗಲೂ ಕೂಡ ಮಣ್ಣು ಮಿಶ್ರಿತ ನೀರು ಮನೆಯ ಒಳಗಡೆಯಿಂದ ಹರಿದು ಹೋಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಂಥ ವಾತಾವರಣ ಇದೆ. ಆದರೆ ಅದೃಷ್ಟವಶಾತ್ ಆ ಮನೆಯವರು ಆ ಸಂದರ್ಭ ಮನೆಯಲ್ಲಿ ಇರಲಿಲ್ಲ, ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆದರೆ ಈ ಘಟನೆ ನಡೆದ ಬಳಿಕ ಸುತ್ತಮುತ್ತಲಿನ ಸುಮಾರು 4 ಮನೆಗೂ ಕೂಡ ಈಗ ಆತಂಕ ಎದುರಾಗಿರುವಂಥದ್ದು. ಇದರೊಂದಿಗೆ ಕಳೆದ 3 ವರ್ಷಗಳಿಂದ ಕಟ್ಟಿದಂತಹ ಒಂದು ಮನೆಯ ನಿವಾಸಿಗಳಿದ್ರು. ಪಾಪ ಅವರು ಆ ಗುಡ್ಡ ಕುಸಿತ ಆಗುವ ಮುಂಚೆ ಏನು ಮನೆಯ ಮೇಲ್ಭಾಗದಿಂದ ಹರಿದು ಬರ್ತಾ ಇದ್ದಂತಹ ನೀರಿದೆ ಅದನ್ನ ಸರಿಪಡಿಸುವಂತ ಕೆಲಸದಲ್ಲಿ ನಿರತರಾಗಿದ್ರು. ಈ ವೇಳೆಯೇ ಗುಡ್ಡ ಕುಸಿತವಾಗಿದ್ರೆ ಆ ಮನೆಯ ಮಹಿಳೆ ಒಂದು ಏನು ಅದೃಷ್ಟದಿಂದಾಗಿ ಅಪಾಯದಿಂದ ಪಾರಾಗಿದ್ದಾರೆ. ಮಣ್ಣು ಕುಸಿತವಾದಂತಹ ಸಂದರ್ಭ, ಮಣ್ಣು ಬಡಿದಂತ ರಭಸದಿಂದಾಗಿ ಅವರ ಮನೆಯ ಆವರಣಕ್ಕೆ ಹೋಗಿ ಅವರು ಬಿದ್ದಿದ್ದಾರೆ. ಇಲ್ಲವಾದಲ್ಲಿ ಅವರು ಮಣ್ಣಿನದಿ ಸಿಲುಕಿ ಒಂದು ದೊಡ್ಡ ಅವಘಡವೇ ಅಲ್ಲಿ ಸಂಭವಿಸುವಂತಹ ಒಂದು ಭೀತಿ ಇತ್ತು. ಆದರೆ ಇನ್ನೂ ಕೂಡ ಅಪಾಯ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ. ಈಗಲೂ ಕೂಡ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಗುಡ್ಡದ ಮೇಲಿಂದ ನೀರು ಹರಿದು ಬರ್ತಾ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಂತಹ ಒಂದು ವಾತಾವರಣ ಅಲ್ಲಿದೆ. ಹಾಗಾಗಿ ಅಧಿಕಾರಿಗಳಲ್ಲಿ ಭೇಟಿ ನೀಡಿ ಆ ಜನರನ್ನ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಒಂದ್ ಕಡೆಯಿಂದ ದಶರಥ್ ಎಲ್ಲ ಅವಾಂತರಗಳನ್ನ ನೋಡಿದ ಸಂದರ್ಭ ಎಲ್ಲವನ್ನ ಕೂಡ ಪ್ರಕೃತಿಯ ಮೇಲೆ ಹಾಕುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಕೆಲವೊಂದಿಷ್ಟು ಕಡೆ ರಾಜಕಾಲುವೆ ಅತಿಕ್ರಮಣ ಆಗಿದೆ, ನೀರು ಹರಿದು ಹೋಗೋದಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ, ಆ ಚರಂಡಿಗಳು ಕೂಡ ಒಂದು ರೀತಿ ಸರಿಯಾದ ವ್ಯವಸ್ಥೆಯಲ್ಲಿಲ್ಲ. ಹಾಗಾಗಿ ಈ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಗಳು ಇಲ್ಲದಂತ ಕಾರಣದಿಂದಾಗಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ, ತಡೆಗೋಡೆ ಕುಸಿತ, ಮನೆ ಕುಸಿತದಂತ ಸಮಸ್ಯೆಗಳು ಸಂಭವಿಸ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಎಲ್ಲೆಲ್ಲ ಅಪಾಯಕಾರಿ ಸ್ಥಿತಿ ಇದೆಯೋ ಆ ಭಾಗದ ಜನರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಮತ್ತು ನಿನ್ನೆ ಮೊನ್ನೆ ನಡೆದಂತ ಘಟನೆಗಳ ಆಧಾರದಲ್ಲಿ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅವರ ಮನೆ ಮೇಲೆ ಗುಡ್ಡ, ಈ ಬರೆಯ ವಾತಾವರಣ ಇದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಬೇರೆಡೆ ಸ್ಥಳಾಂತರವಾಗುವಂತ ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ ದಶರಥ್. ಎಸ್, ಹಾಗೆ ಸಂಪರ್ಕದಲ್ಲಿರಿ ಆದಿತ್ಯ. ಇದೀಗ ನೇರವಾಗಿ ಹಾಸನಕ್ಕೆ ತೆರಳೋಣ. ಹಾಸನದಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಹಾಸನ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದಂಥ ಮಳೆ ಆಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಹೇಳಿ ಕೇಳಿ ಶಿರಾಡಿ ಘಾಟ್ ಬೆಂಗಳೂರಿನಿಂದ ಕಡಲ ತಡಿಯ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಬಹಳ ದೊಡ್ಡ ಮಾರ್ಗ. ಅಲ್ಲಿ ಬಂದಾಗ್ಬಿಟ್ರೆ ಎಲ್ಲ ಒತ್ತಡವೂ ಕೂಡ ಚಾರ್ಮಾಡಿ ಘಾಟ್ಗೆ ಅಥವಾ ಬೇರೆ ಬೇರೆ ಮಾರ್ಗಗಳಿಗೆ ಹೋಗಬೇಕಾಗತ್ತೆ. ಇದೀಗ ಶಿರಾಡಿ ಘಾಟ್ನ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಇಡೀ ಮಳೆಯಿಂದಾಗಿ ಹಾಸನ ಜಿಲ್ಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ? ದಶರಥ್, ಈಗಾಗಲೇ ಹಾಸನ ಜಿಲ್ಲೆಯ ಸುಮಾರು 4 ತಾಲೂಕಿನಲ್ಲಿ ಎಡಬಿಡದೆ ಕಳೆದ 3 ದಿನಗಳಿಂದಲೂ ಕೂಡ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಕೆಲವೊಂದು ಕಡೆ ಒಂದಿಷ್ಟು ಹಾನಿಗಳು ಕೂಡ ಈಗಾಗಲೇ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಮಲೆನಾಡು ಭಾಗ ಸಕಲೇಶಪುರದಲ್ಲಿ ಸಾಕಷ್ಟು ಹಾನಿಯಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇಂದು ಬೆಳಿಗ್ಗೆ ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಮರ ಬಿದ್ದು ಜೊತೆಗೆ ಮಣ್ಣು ಕುಸಿದು ಅಲ್ಲಿ 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ನಂತರದಲ್ಲಿ ಅಲ್ಲಿಗೆ ಅಧಿಕಾರಿಗಳು ಹೋಗ್ತಾರೆ, ಸಿಬ್ಬಂದಿಗಳು ಹೋಗ್ತಾರೆ, JCB ಮುಖಾಂತರ ಆ ಮಣ್ಣನ್ನು ತೆರವು ಮಾಡಿ ನಂತರದಲ್ಲಿ ಆ ಮರವನ್ನು ಕೂಡ ಕಟಾವು ಮಾಡಿ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅದೇ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಒಂದಿಷ್ಟು ಮಣ್ಣು ಕುಸಿತ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಅಲ್ಲಿ 2 ಪಥದ ರಸ್ತೆಗಳು ಇರುವಂತಹ ಹಿನ್ನೆಲೆಯಲ್ಲಿ 1 ಪಥದ ಅಂದರೆ ಏಕಮುಖವಾಗಿ ಸಂಚಾರ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ನಂತರದಲ್ಲಿ ದ್ವಿಮುಖವಾಗಿ ಏನು ಬರುತ್ತೆ ಅಂತಹ ಭಾಗದಲ್ಲಿ ಒಂದಿಷ್ಟು ಮಣ್ಣು ಕುಸಿಯುವಂತಹ ಕೆಲಸಗಳಾಗಿರುವಂಥದ್ದು. ಜೊತೆಗೆ ಅಲ್ಲಿ ತಂತಿಗಳನ್ನು ಹಾಕಿ ಸಾಕಷ್ಟು ಬಲಪಡಿಸಲಾಗಿತ್ತು. ಆ ಜಾಗವನ್ನು ಕೂಡ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಆದರೆ ಮಳೆಯ ನರ್ತನಕ್ಕೆ ಎಲ್ಲವೂ ಕೂಡ ಸಾಕಷ್ಟು ಕಿತ್ತು ಹೋಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಂದು ಕಡೆ ಹೇಮಾವತಿ ಜಲನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ.
ಹೇಮಾವತಿಗೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತದೆ. ಇನ್ನೊಂದು ಕಡೆ ಸಕಲೇಶ್ಪುರ ಮತ್ತು ಹಾನುಬಾಳ ಆಗಿರ್ಬೋದು, ಹೆತ್ತೂರು, ಬಿಸಿಲೆ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಕೆಲವೊಂದು ಗ್ರಾಮಗಳಲ್ಲಿ ಕಳೆದ 3-4 ದಿನಗಳಿಂದಲೂ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಸಕಲೇಶ್ಪುರ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಮಳೆಯ ನರ್ತನ ಹೆಚ್ಚಾಗ್ತದೆ. ಜೊತೆಗೆ ಇವತ್ತು ಬೆಳಿಗ್ಗೆಯಿಂದಲೂ ಸಂಜೆವರೆಗೂ ಕೂಡ ಸಾಕಷ್ಟು ಮಳೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಚಲಿಸುವಂತಹ ಅಂದರೆ ಸಕಲೇಶ್ಪುರ, ಶಿರಾಡಿ ಜೊತೆಗೆ ಮಂಗಳೂರು, ಧರ್ಮಸ್ಥಳಕ್ಕೆ ಹೋಗುವಂತಹ ಪ್ರಯಾಣಿಕರೇನಿದ್ದಾರೆ, ವಾಹನ ಸಂಚಾರ ಏನಿದ್ದಾರೆ, ಅಲ್ಲಿ ಮಂದಗತಿಯಲ್ಲಿ ಅಂದರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಈಗಾಗಲೇ ಅಲ್ಲಿನ ತಾಲೂಕು ಆಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಸಕಲೇಶ್ಪುರ ಭಾಗದ ಆನೆಮಾಲ್ ಆಗಿರ್ಬೋದು, ದೊಡ್ಡತಪ್ಪಲು ಭೂಪ್ರದೇಶ ಆಗಿರ್ಬೋದು, ಅಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಓಡಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಅನೇಕ ಕಡೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮಳೆ 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 ಬಿಟ್ಟು ಬಿಡದೆ ಮಳೆ ಕಾಡ್ತಾ ಇದೆ ರಾಜ್ಯದಲ್ಲಿ. ಮಳೆಯ ಕಾರಣಕ್ಕಾಗಿ ಅನೇಕ ರೀತಿಯ ಅವಾಂತರಗಳಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅತ್ಯಧಿಕ ಪ್ರಮಾಣವಾಗಿ ಮಳೆ ಆಗ್ತಾ ಇದೆ. ಮಳೆಯ ಕಾರಣಕ್ಕಾಗಿ ಪ್ರವಾಹ ಪ್ರದೇಶವಾಗಿ ಮಾರ್ಪಡ್ತಾ ಇದೆ. ಇನ್ನು ಮೈಸೂರಿಗೆ ಹೋಗೋಣ. ನೇರವಾಗಿ ಮೈಸೂರಿನಲ್ಲೂ ಕೂಡ ಯಾವ ರೀತಿ ಮಳೆಯ ಪರಿಸ್ಥಿತಿ ಇದೆ, ಮಳೆಯಿಂದಾಗಿ ಏನೆಲ್ಲ ಅನುಭವಿಸಬೇಕಾಗಿದೆ ಅಂತ ಹೇಳಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಮಳೆ ಬಂದರೆ ಖುಷಿ, ಯಾಕಂತ ಹೇಳಿದ್ರೆ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ವಿಪರೀತ ಮಳೆ ಆದಾಗ ಮಳೆಯಿಂದ ಪಾರಾಗೋದು ಹೇಗಪ್ಪ ಅಂತ ಹೇಳಿ, ಮಳೆ ಕೆಲವೊಂದು ಬಾರಿ ವರನೂ ಆಗುತ್ತೆ, ಮಳೆ ಕೆಲವೊಂದು ಬಾರಿ ಶಾಪನೂ ಆಗುತ್ತೆ. ನಿಮ್ಮ ಮೈಸೂರಿನ ಪರಿಸ್ಥಿತಿ ವಿವರಿಸೋದಾದ್ರೆ? ಖಂಡಿತವಾಗಿ ದಶರಥ್, ಯಾಕೆಂತ ಹೇಳಿದ್ರೆ ಮಳೆ ಚೆನ್ನಾಗಿ ಬಂದಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯನ್ನ ಮಾಡಬಹುದು, ಉತ್ತಮವಾದಂತಹ ಬೆಳೆಯನ್ನ ಬೆಳಿಬಹುದು ಅನ್ನೋ ಒಂದು ನಿರೀಕ್ಷೆ ರೈತರಲ್ಲಿ ಇರುತ್ತೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಆ ತರದ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ಆದ್ರೆ ಅತಿ ಹೆಚ್ಚಿನದಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಜೊತೆಗೆ ನಗರ ಪ್ರದೇಶಗಳಲ್ಲಂತೂ ಜನ ವಾಹನ ಸಂಚಾರವನ್ನು ಮಾಡ್ಲಿಕ್ಕೆ ಇರಬಹುದು, ಜೊತೆಗೆ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆ ತರದ ಒಂದು ವಾತಾವರಣ ಈಗ ಮೈಸೂರು ಮತ್ತೆ ಕೊಡಗಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಸಾಕಷ್ಟು ಹಾನಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೊಡಗು ಭಾಗದಲ್ಲಿ ಕೊಡಗಿನಲ್ಲಿ ಪ್ರಮುಖವಾಗಿ ಭಾಗಮಂಡಲ ಜೊತೆಗೆ ತಲಕಾವೇರಿ ಭಾಗದಲ್ಲಿ ಸುರಿತಾ ಇರತಕ್ಕಂತ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಇದು ಒಂದು ಕಡೆ ಕಾವೇರಿ ಏನು KRS ಜಲಾಶಯ ಭರ್ತಿ ಆಗುತ್ತೆ ಅನ್ನೋದು ಒಂದು ಕಡೆ ಸಂತಸದ ವಿಚಾರ. ಆದ್ರೆ ಮತ್ತೊಂದು ಕಡೆ ಕೊಡಗು ಭಾಗದಲ್ಲಿ ಈ ತರ ಸುರಿತಾ ಇರತಕ್ಕಂತ ಒಂದು ಮಳೆಯಿಂದಾಗಿ ಜನಸಾಮಾನ್ಯರ ಒಂದು ಜೀವನ ಒಂದು ರೀತಿ ಅಸ್ತವ್ಯಸ್ತವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈಗ ಮಳೆ ಆಗ್ತಾ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಭಾಗಮಂಡಲದ ಅಂದ್ರೆ ಕಾವೇರಿ ನದಿಯ ಒಂದು ತ್ರಿವೇಣಿ ಸಂಗಮ ಏನಿದೆ, ಆ ಒಂದು ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು. ಹಲವು ಭಾಗಗಳಲ್ಲಿ ತಗ್ಗು ಪ್ರದೇಶಗಳು ಮುಳುಗಡೆ ಆಗಿರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ NDRF ತಂಡವು ಕೂಡ ಬೀಡು ಬಿಟ್ಟಿದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ, ಜಿಲ್ಲಾಡಳಿತವು ಕೂಡ ಕೊಡಗು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಹೆಚ್ಚಿನದಾಗಿ ನಿಗಾವನ್ನು ವಹಿಸುವ ಮುಖಾಂತರ ಅಲ್ಲಿ ಜನಜಾನುವಾರುಗಳ ಒಂದು ರಕ್ಷಣೆಗೆ ಈಗಾಗಲೇ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ವಿರಾಜಪೇಟೆಯ ಭಾಗದಲ್ಲಂತೂ ಕಾಳಜಿ ಕೇಂದ್ರಗಳನ್ನು ತೆರೆಯುವ ಮುಖಾಂತರ ಅಲ್ಲಿ ಜನಸಾಮಾನ್ಯರ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಇನ್ನ ಪ್ರಮುಖವಾಗಿ ಕುಶಾಲನಗರದ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆರಂಗಿ ಜಲಾಶಯ ಇದೆ. ಈ ಒಂದು ಆರಂಗಿ ಜಲಾಶಯದ ಒಳಹರಿವುಗೆ ಹೆಚ್ಚಿನದಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ 10,000ಕ್ಕೂ ಹೆಚ್ಚಿನ ಒಂದು ಕ್ಯೂಸೆಕ್ಸ್ ನೀರನ್ನ ಈಗ ನದಿಗೆ ಹರಿಬಿಡ್ತಕ್ಕಂಥ ಒಂದು ಕೆಲಸವನ್ನ ಆರಂಗಿ ಜಲಾಶಯದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಇದು ಕೊಡಗು ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಜೋರು ಮಳೆಯ ಒಂದು ಚಿತ್ರಣ. ಮತ್ತೊಂದು ಕಡೆ ನಾವು ಗಮನಿಸೋದಾದ್ರೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಕೇರಳದ ವಯನಾಡಿನಲ್ಲಿ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಕಬಿನಿ ಜಲಾಶಯ ಭರ್ತಿ ಆಗಿರ್ತಕ್ಕಂಥದ್ದು. ಕಬಿನಿ ಜಲಾಶಯ ಭರ್ತಿ ಆಗೋದ್ರ ಜೊತೆಗೆ ಈಗಾಗಲೇ ಅಲ್ಲಿಯೂ ಕೂಡ 1,000 ಕ್ಯೂಸೆಕ್ಸ್ ಅಂದ್ರೆ 8,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಮಧ್ಯಾಹ್ನದ ನಂತರ 10,000 ಕ್ಯೂಸೆಕ್ಸ್ ನೀರನ್ನ ಈಗ ನದಿಗೆ ಬಿಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಇದರಿಂದಾಗಿ ಕಪಿಲಾ ನದಿ ಪಾತ್ರದಲ್ಲಿ ಇರತಕ್ಕಂತ ಜನ ಒಂದು ರೀತಿ ಆತಂಕವಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ನಂಜನಗೂಡು ಇರಬಹುದು, ಹೊಸಕೋಟೆ ಇರಬಹುದು, ಈ ಭಾಗಗಳಿಗೆ ಕಪಿಲಾ ನದಿ ಏನು ಮೈದುಂಬಿ ಹರಿದಂತಹ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ನಂಜನಗೂಡು ಟೌನ್ ಏನಿದೆ, ಆ ಒಂದು ನಂಜನಗೂಡು ಟೌನ್ ನಲ್ಲಿ ಇರ್ತಕ್ಕಂಥ ಏನು ಹಳ್ಳದ ಕೆರೆ ಇರ್ಬೋದು, ಈ ಭಾಗಗಳಿಗೆ ಹೆಚ್ಚಿನದಾಗಿ ನೀರು ತುಂಬುತ್ತೆ. ಅಲ್ಲಿ ಜನಸಾಮಾನ್ಯರು ಸಂಕಷ್ಟಕ್ಕೀಡಾಗ್ತಾರೆ. ಹೀಗಾಗಿ ಅಲ್ಲಿಗೆ ಈಗಾಗಲೇ ಶಾಸಕರು ಕೂಡ ಭೇಟಿಯನ್ನು ನೀಡೋದ್ರ ಜೊತೆಗೆ ತಾಲೂಕು ಆಡಳಿತ ಅಲ್ಲಿಗೆ ಭೇಟಿಯನ್ನು ನೀಡಿ ಅಲ್ಲಿ ಜನರಿಗೆ ಯಾವ ರೀತಿಯಾದಂತಹ ಒಂದು ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಜೊತೆಗೆ ಕಾಳಜಿ ಕೇಂದ್ರಗಳನ್ನು ತೆರೀಲಿಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನದಾಗಿ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಏನು ಕಬಿನಿ ಜಲಾಶಯದಿಂದ
ಏನು ಕಪಿಲೆಗೆ ಹೆಚ್ಚಿನದಾಗಿ ನೀರನ್ನ ಹೊರಬಿಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಒಂದು ರೀತಿ ಆತಂಕ ಸೃಷ್ಟಿಯಾಗಿದೆ. ಜೊತೆಗೆ ಆತಂಕ ಸೃಷ್ಟಿಯಾಗೋದ್ರ ಜೊತೆಗೆ ಅವರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಅವ್ರಿಗೆ ಸಾಕಷ್ಟು ಸೂಚನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥ. ಇದನ್ನ ಪ್ರಮುಖವಾಗಿ ಮೈಸೂರು ನಗರವನ್ನ ನೋಡಿದಂತಹ ಸಂದರ್ಭದಲ್ಲಿ ಮೈಸೂರು ಒಂದು ರೀತಿ ಮಲೆನಾಡಿನ ಒಂದು ವಾತಾವರಣವನ್ನ ಈಗ ವಾತಾವರಣವನ್ನು ನಾವು ಕಾಣಬಹುದು ಮೈಸೂರಿನ ನೋಡಿದ್ರೆ. ಯಾಕೆಂತ ಹೇಳಿದ್ರೆ ಜಟಿ ಮಳೆ ಬೆಳಿಗ್ಗೆ ಶುರುವಾದಂತಹ ಸಂದರ್ಭದಲ್ಲಿ ನಿರಂತರವಾಗಿ ಈಗ ಕಳೆದ 3 ದಿನಗಳಿಂದಲೂ ಕೂಡ ಇರತಕ್ಕಂಥದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ ಕೃಷಿ ಚಟುವಟಿಕೆಯನ್ನ ಮಾಡಲಿಕ್ಕೆ ಈ ಒಂದು ಮಳೆ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಇನ್ನು ತರಕಾರಿಗಳನ್ನ ಬೆಳೆದಿರ್ತಕ್ಕಂಥ ರೈತರು ಅವರ ಒಂದು ತರಕಾರಿಗಳೆಲ್ಲವೂ ಕೂಡ ನೀರು ಪಾಲಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹಲವು ಭಾಗಗಳಲ್ಲಿ ಹಳೆಯ ಮನೆಗಳು ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಅದಕ್ಕೆ ಪರಿಹಾರವನ್ನು ಕೂಡ ಕೇಳ್ತಕ್ಕಂಥ ಒಂದು ಕೆಲಸವನ್ನ ಈಗ ಅಲ್ಲಿ ಸಂತ್ರಸ್ತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ಮತ್ತೆ ಕೊಡಗು ಎರಡೂ ಭಾಗಗಳಲ್ಲೂ ಕೂಡ ಈ ಒಂದು ಧಾರಾಕಾರ ಮಳೆಯಿಂದಾಗಿ ನದಿಗಳು ಬೈದುಂಬ್ತಾ ಇದ್ದಾವೆ, ಅಂದ್ರೆ ನದಿಗಳು ಬೈದುಂಬಿ ಹರಿತಾ ಇದ್ದಾವೆ ಅನ್ನೋದು ಒಂದು ಕಡೆ ಸಂತಸವಾದ್ರೆ, ಮತ್ತಷ್ಟು ಕಡೆಗಳಲ್ಲಿ ಈ ಒಂದು ಮಳೆಯಿಂದ ಆಗ್ತಾ ಇರತಕ್ಕಂತ ಹಾನಿ ಏನಿದೆ, ಈ ಒಂದು ಹಾನಿ ಜನರಿಗೆ ಸಮಸ್ಯೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಜನಜಾನುವಾರುಗಳನ್ನು ರಕ್ಷಣೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪುನೀತ್.